ಆತ್ಮೀಯ ಬಳಕೆದಾರರೇ, ಈ ವಿಡಿಯೋನಲ್ಲಿ ನಾವು ನಿಮಗೆ UDID ಕಾರ್ಡ್ ಅಂದರೆ ಯುನಿಕ್ ಡಿಸಬಿಲಿಟಿ ID ಕಾರ್ಡ್ ಅನ್ನು ಹೇಗೆ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಡ್ತೇವೆ. ಮೊದಲಿಗೆ ಯುನಿಕ್ ಡಿಸಬಿಲಿಟಿ ID ಕಾರ್ಡನ್ನು ದೈಹಿಕ ಅಂಗವಿಕಲತೆ ಹೊಂದಿರುವ ವ್ಯಕ್ತಿಗಳಿಗೆ ನೀಡಲಾಗುತ್ತದೆ. ಈ ಕಾರ್ಡ್ ಮೂಲಕ ಸರ್ಕಾರದ ವಿವಿಧ ಯೋಜನೆಗಳ ಪ್ರಯೋಜನಗಳನ್ನು ಸುಲಭವಾಗಿ ಪಡೆಯಬಹುದು. ಈ ಕಾರ್ಡ್ನಲ್ಲಿ ನಿಮ್ಮ ಅಂಗವಿಕಲತೆಯ ಎಲ್ಲ ಮಾಹಿತಿಗಳು ಒಂದೇ ಸ್ಥಳದಲ್ಲಿ ಇರುತ್ತವೆ. ಇದರಲ್ಲಿ ನಿಮ್ಮ ಅಂಗವಿಕಲತೆಯ ಪ್ರಕಾರ ಮತ್ತು ಅದರ ಪ್ರಮಾಣದ ಮಾಹಿತಿ ಇರುತ್ತದೆ. UDID ಕಾರ್ಡ್ ಅಂಗವಿಕಲತೆ ಹೊಂದಿರುವ ವ್ಯಕ್ತಿಗಳಿಗೆ ಸರ್ಕಾರ ಮತ್ತು ಖಾಸಗಿ ಸಂಸ್ಥೆಗಳ ವಿವಿಧ ಸೇವೆಗಳು ಹಾಗೂ ಸೌಲಭ್ಯಗಳನ್ನು ಪಡೆಯಲು ಸಹಾಯ ಮಾಡುತ್ತದೆ. ಈಗ UDID ಕಾರ್ಡ್ಗೆ ಹೇಗೆ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಡ್ತೇವೆ. ಮೊದಲಿಗೆ ನಮ್ಮ ಪೋರ್ಟಲ್ಗೆ ಲಾಗಿನ್ ಆಗಿ ಫ್ರೆಂಡ್ ಸರ್ವಿಸಸ್ನ ಕ್ಲಿಕ್ ಮಾಡಿ UDID ಸರ್ವಿಸಸ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿ UDID ನ್ಯೂ ಅಪ್ಲೈ ಅನ್ನೋ ಆಪ್ಷನ್ ಅನ್ನ ಕ್ಲಿಕ್ ಮಾಡಿ. ಇಲ್ಲಿ ಅಪ್ಲಿಕೇಶನ್ ಫಿಲ್ಅಪ್ ಮಾಡ್ತಾ ಹೋಗಬೇಕು. ಫಸ್ಟ್ ಅಪ್ಲಿಕೆಂಟ್ ನೇಮ್ ನಲ್ಲಿ ಬಂದು ನಿಮ್ಮ ಅಪ್ಲಿಕೆಂಟ್ ನ ಫುಲ್ ನೇಮ್ ಅನ್ನ ಎಂಟರ್ ಮಾಡಿ. ಇದಾದ ನಂತರ ಅವರ ಮೊಬೈಲ್ ನಂಬರ್ ಅನ್ನ ಎಂಟರ್ ಮಾಡಿ. ನಂತರ ಅವರ ಆಧಾರ್ ನಂಬರ್ ಅನ್ನ ಎಂಟರ್ ಮಾಡಿ. ಇದಾದ ನಂತರ ನಿಮ್ಮ ಸ್ಟೇಟ್. ನಂತರ ಸೆಲೆಕ್ಟ್ ಆಪ್ಷನ್ ನಲ್ಲಿ ಬಂದು ರಿಲೇಷನ್ ಬಿಟ್ವೀನ್ ಅಪ್ಲಿಕೆಂಟ್ ಅಂಡ್ ಕೋ ಅಪ್ಲಿಕೆಂಟ್ ಅಂದ್ರೆ ನಿಮ್ಮ ಅಪ್ಲಿಕೆಂಟ್ ನ ಕೋ ಅಪ್ಲಿಕೆಂಟ್ ಅನ್ನ ಮೆನ್ಷನ್ ಮಾಡಬೇಕು. ನೇಮ್ ಆಫ್ ಅಪ್ಲಿಕೆಂಟ್ಸ್ ಅಂದ್ರೆ ಇಲ್ಲಿ ಯಾರ ನೇಮ್ ಅನ್ನ ಮೆನ್ಷನ್ ಮಾಡಿದಿರೋ ಅವರ ನೇಮ್ ಅನ್ನ ಎಂಟರ್ ಮಾಡಬೇಕು. ಇದಾದ ನಂತರ ಅಪ್ಲಿಕೆಂಟ್ಸ್ ನ ಫಾದರ್, ಮದರ್ ಅಥವಾ ಕೋ ಅಪ್ಲಿಕೆಂಟ್ ಅವರ ಮೊಬೈಲ್ ನಂಬರ್ ಅನ್ನ ಎಂಟರ್ ಮಾಡಿ. ನಂತರ ಡಿಸಬಿಲಿಟಿ ಟೈಪ್ ನಲ್ಲಿ ಬಂದು ಸೆಲೆಕ್ಟ್ ಆಪ್ಷನ್ ನಲ್ಲಿ ಡಿಸಬಿಲಿಟಿ ಟೈಪ್ ಅನ್ನ ಸೆಲೆಕ್ಟ್ ಮಾಡಿ. ನಂತರ ಡಿಸಬಿಲಿಟಿ ಡ್ಯೂ ಟು ಅಂದ್ರೆ ರೀಸನ್ ಅನ್ನ ಸೆಲೆಕ್ಟ್ ಮಾಡಿ. ಇದಾದ ನಂತರ ಡಿಸಬಿಲಿಟಿ ಬೈ ಬರ್ತ್, ಎಸ್ ಆಗಿದ್ದರೆ ಎಸ್ ಅಂತ ಅಥವಾ ನೋ ಆಗಿದ್ದರೆ ನೋ ಅಂತ ಆದಲ್ಲಿ ಕ್ಲಿಕ್ ಮಾಡಿ. ಹಾಸ್ಪಿಟಲ್ ನೇಮ್ ಅನ್ನ ಎಂಟರ್ ಮಾಡಿ. ಇದಾದ ನಂತರ ಅಪ್ಲೋಡ್ ಅಪ್ಲಿಕೆಂಟ್ ಫೋಟೋನಲ್ಲಿ ಬಂದು ನಿಮ್ಮ ಅಪ್ಲಿಕೆಂಟ್ ನ ಫೋಟೋವನ್ನ ಅಪ್ಲೋಡ್ ಮಾಡಿ. ನಂತರ ಅಪ್ಲಿಕೆಂಟ್ ನ ಸಿಗ್ನೇಚರ್ ಅನ್ನ ಅಪ್ಲೋಡ್ ಮಾಡಿ. ಇದಾದ ನಂತರ ನಿಮ್ಮ ಅಪ್ಲಿಕೆಂಟ್ ನ ಆಧಾರ್ನ ಫೈಲ್ ಅನ್ನ ಅಪ್ಲೋಡ್ ಮಾಡಿ. ಇಲ್ಲಿ ಎಲ್ಲಾ ಫೈಲ್ಸ್ ಕೂಡ 2 MB ಒಳಗಡೆನೆ ಇರಬೇಕು. ಇದೆಲ್ಲ ಆದ ನಂತರ ಸಬ್ಮಿಟ್ ಫಾರ್ಮ್ ಅಂತ ಕ್ಲಿಕ್ ಮಾಡಿ. ಪ್ರೊಸೀಡ್ ವಿತ್ ಕಾರ್ಡ್ಸ್ ವ್ಯಾಲೆಟ್ ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ ನಿಮಗೆ ವಿದಿನ್ 2 ವರ್ಕಿಂಗ್ ಅವರ್ಸ್ ನಲ್ಲಿ ನಿಮ್ಮ ಅಪ್ಲಿಕೆಂಟ್ ನ ಅಕ್ನಾಲೆಜ್ಮೆಂಟ್ ಇಲ್ಲಿ ಶೋ ಆಗುತ್ತೆ. ಈ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.